ಆಚರಿಸ್ತಾ ಇದ್ದೇವೆ. ಈ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ತರ್ಪಣವನ್ನ ಕೊಟ್ಟು ಆ ಪಿತೃಗಳ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ಈ ಪಿತೃಪಕ್ಷದಲ್ಲಿ ಅದರ ವಿಧಿಯನ್ನ ಹೇಳ್ತಾರೆ. ಪಿತೃಪಕ್ಷದಲ್ಲಿ ನಾವು ಮಾಡಿದಂತ ಪಿತೃಗಳ ಅನುಗ್ರಹ ಪಡೆಯುವುದಕ್ಕೆ ಮಾಡಿದಂತ ಧಾರ್ಮಿಕ ವಿಧಿಗಳೆಲ್ಲ ಆ ಪಾರ್ವತಿ ಪರಮೇಶ್ವರರಿಗೆ ತಲುಪುತ್ತೆ ಅಂತ ಈ ನಮ್ಮ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಹೇಳ್ತಾರೆ. ವಾಗರ್ಥಾಯುವ ಸಂಪ್ರಕ್ತೋ ವಾಗರ್ಥ ಜಗತ್ ಪ್ರತಿಪತ್ಯತೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರರು ಅಂತ ಹೇಳಿದ್ದಾರೆ. ಜಗತ್ತಿನ ತಂದೆ ತಾಯಿಗಳು ಪಾರ್ವತಿ ಪರಮೇಶ್ವರರು ಅಂತ ಕೈಲಾಸ ಶಿಖರದಲ್ಲಿ ಇದ್ದಾರೆ ಅಂತ ಅದನ್ನ ನಾವೆಲ್ಲ ನೋಡಿದ್ದೇವೆ ಅಥವಾ ಅದನ್ನು ಹೇಳಿದ್ದನ್ನ ತಿಳ್ಕೊಂಡಿದ್ದೇವೆ. ಈ ಪಾರ್ವತಿ ಪರಮೇಶ್ವರರು ಈ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ಆ ಕೈಲಾಸ ಶಿಖರದಲ್ಲಿರುವಂತಹ ಪಾರ್ವತಿ ಪರಮೇಶ್ವರರು ಜಗತ್ತಿನ ತಂದೆ ತಾಯಿಗಳಾಗಿ ಇಲ್ಲಿರುವಂತಹ ಎಲ್ಲ ಜೀವಿಗಳನ್ನ ಸಲಹುತ್ತಾರೆ ಅಂತ ಹೇಳ್ತಾರೆ. ಅದನ್ನ ಆ ಭಗವಂತನಿಗೆ ನಮ್ಮ ಪಿತೃಗಳ ಅನುಗ್ರಹವನ್ನ ಪಡೆಯುವುದಕ್ಕೆ ಈ ಪಿತೃಪಕ್ಷದಲ್ಲಿ ಪಿತೃಗಳ ಕಾರ್ಯವನ್ನು ಮಾಡಿದ್ರೆ ಆ ಪರಮೇಶ್ವರನಿಗೆ ತಲುಪತ್ತೆ. ಆ ಪರಮೇಶ್ವರ ಪಿತೃಗಳ ಅನುಗ್ರಹವನ್ನ ನಮಗೆ ಅನುಗ್ರಹಿಸ್ತಾನೆ ಅಂತ ಇದರಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ. ನಾವು ಈ ಪೂಜೆಯಲ್ಲಿ ಅರಿಶಿಣ ಕುಂಕುಮವನ್ನ ಬಳಸ್ತೇವಲ್ವಾ. ಕೈಲಾಸ ಶಿಖರ ಬೆಳಗ್ಗೆ ಸೂರ್ಯನ ಉದಯಕ್ಕೆ ಅರಿಶಿಣ ಬಣ್ಣದಲ್ಲಿ ಇರುತ್ತದೆ. ಅರಿಶಿಣ ಬಣ್ಣದಲ್ಲಿ ಬಂಗಾರದ ಬಣ್ಣದಲ್ಲಿ ಕಾಣಿಸುತ್ತೆ. ಸಾಯಂಕಾಲ ಕುಂಕುಮದ ಬಣ್ಣದಲ್ಲಿ ಕಾಣಿಸುತ್ತೆ. ಈ ಭಗವಂತ ಸೂರ್ಯನಾರಾಯಣನ ಕಿರಣ ಆ ರೀತಿಯಲ್ಲಿ ಆ ಕೈಲಾಸ ಶಿಖರವನ್ನ ತೋರಿಸುತ್ತೆ. ಬೆಳಗ್ಗೆ ನೀವು ಯಾವುದೋ ಫೋಟೋದಲ್ಲಾದ್ರೂ ನೋಡಿ ಬಂಗಾರದ ಬಣ್ಣದಲ್ಲಿ ಅದು ಹೊಳಿತಾ ಇರುತ್ತೆ. ಸಾಯಂಕಾಲ ಸೂರ್ಯ ಅಸ್ತ ಆಗುವಾಗ ಕುಂಕುಮ ಬಣ್ಣದಲ್ಲಿ ಇರುತ್ತೆ. ಇದನ್ನು ಅರಿಶಿಣ ಕುಂಕುಮ ಅಂತ ಭಗವಂತನಿಗೆ ಅರ್ಪಣೆ ಮಾಡುವುದರ ಉದ್ದೇಶ ಏನು ಅಂದ್ರೆ ಇದನ್ನು ಬಿಟ್ಟು ಬೇರೆ ಯಾವುದನ್ನು ನಾವು ಇಲ್ಲಿ ಇದನ್ನು ಪೂಜೆಗೆ ಬಳಸೋದಿಲ್ಲ. ಇದನ್ನು ಶ್ರೇಷ್ಠ ಅಂತ ಅನಿಸ್ತೇವಲ್ವಾ. ಹಾಗೆ ಆ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ನಾವು ಸದಾಕಾಲವು ಪಾರ್ವತಿ ಪರಮೇಶ್ವರರ ಅನುಗ್ರಹವನ್ನ ಪಿತೃಗಳ ರೂಪದಲ್ಲಿ ಕಂಡು ನಾವು ಅರ್ಚಿಸಿದ್ರೆ ಆ ವಿಧಿಯನ್ನು ಮಾಡಿದರೆ ಭಗವಂತನ ಅನುಗ್ರಹದಿಂದ ನಮಗೆ ಮುಂದಿನ ಸಂತಾನ ಆಗಲಿ ಮಕ್ಕಳಾಗಲಿ ಆ ಮನೆತನ ಆಗಲಿ ಮುಂದುವರಿಯುವುದಕ್ಕೆ ಸಾಧ್ಯ ಆಗತ್ತೆ ಅಂತ ಅದು ಅನುಭವದ ಮಾತು. ಹೀಗೆ ಆ ಭಗವಂತನ ಅನುಗ್ರಹ ಪಡೆಯುವುದಕ್ಕೆ ನಮಗಿರುವಂತಹ ಅಥವಾ ಈ ಪಾರ್ವತಿಗೆ ಪರಮೇಶ್ವರನ ಪಡೆಯುವುದಕ್ಕೆ ಏನೇನು ವಿಘ್ನಗಳು ಬಂತೋ ಅದನ್ನೆಲ್ಲ ಹೇಗೆ ಪರಿಹರಿಸಿಕೊಂಡಳೋ, ಧರ್ಮರಾಯ ಹೇಗೆ ಪರಿಹಾರವನ್ನು ಮಾಡಿಕೊಂಡೋ ಅದೇ ರೀತಿಯಲ್ಲಿ ನಮಗೆಲ್ಲ ಆ ಗಣೇಶನ ಗಣೇಶನ ಅನುಗ್ರಹ ಆಗಲಿ, ನಮಗೆ ಬರುವಂತಹ ಸಂಕಷ್ಟಗಳೆಲ್ಲ ನಿವಾರಣೆ ಆಗಿ ಆ ಪಾರ್ವತಿ ಪರಮೇಶ್ವರರ ಜಗದೀಶ್ವರನ ಆ ಜಗದೋದ್ಧಾರಕನ ಅನುಗ್ರಹ ನಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಭಗವಂತನ ಸಮರ್ಪಣೆಯನ್ನು ಮಾಡೋಣ. ಓಂ ಶ್ರೀ ಸಂಕಷ್ಟರ ಗಣೇಶ್ವರಾಯ ನಮಃ. ನಮೋ ಹೇರಂಬಾಯ ಮದಮೋದಿತಾಯ ಮಮ ಸಂಕಷ್ಟಂ ನಿವಾರಯ ಇಷ್ಟಾರ್ಥ ಫಲಪ್ರದಾಯ. ಓಂ ಗಂ ಗಣಪತಯೇ ನಮಃ.